ನನಗೆ ಅವ್ರು ಹೇಳ್ಬೇಕು ಅನ್ಸಿರುತ್ತೆ. 3 ಕಾರ್ಯಕ್ರಮ ಬಿಟ್ಟು ಬಂದಿದ್ದಾರೆ ಅಂತ ಹೇಳ್ರಿ, 3 ಬಿಟ್ಟು ಬಂದಿದ್ದಾರೆ ಅಂದ್ರೆ ಏನಂತ ಹೇಳ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಹೇಳೋದಕ್ಕಾಗೋದಿಲ್ಲ, ನಮಗೂ ಹೇಳ್ಬೇಕು ಅಂತ ಅನ್ಸುತ್ತೆ. ಎಲ್ಲರೂ ಹೋದ ತಕ್ಷಣ ನಿಮ್ದೆಲ್ಲ ನೋಡಿದೀವಿ ನಿಮ್ದೆಲ್ಲ ನೋಡಿದೀವಿ ಅಂತ ನಿಮ್ದು ಒಂದು ಮಿಸ್ ಮಾಡಲ್ಲ ಸರ್, ಎಲ್ಲ ನೋಡ್ತೀನಿ. ಕಾರ್ಯಕ್ರಮ ಅಂತ ಒಂದು ಶಬ್ದ ಎಕ್ಸ್ಟ್ರಾ ಬಳಸಿದ್ವಿ. ಏನ್ ಯಾರಪ್ಪ ಮನೆಗಳಿಗೆ ಖರ್ಚಾಗೋದು ಅಂತ ಎಲ್ಲ ಕಾರ್ಯಕ್ರಮ ನೋಡ್ತೀವಿ ಅಂತ ಹೇಳ್ರಿ, ಖುಷಿ ಆಗತ್ತೆ. ನಾನು ಒಂದೊಂದ್ಸಲ ಗಾಬರಿ ಆಗ್ಬಿಡುತ್ತವ್ರು. ಎಷ್ಟು ಸಲ ಹೇಳ್ತಾರಂದ್ರೆ ನಮ್ಮ ಇಡೀ ಫ್ಯಾಮಿಲಿ ಸರ್ ನಿಮ್ದೆಲ್ಲ ನೋಡ್ತೀವಿ ಸರ್. ದಯವಿಟ್ಟು ನಿಮ್ಮ ಎಲ್ಲ ಕಾರ್ಯಕ್ರಮ ನೋಡ್ತೀವಿ ಅಂತ ಹೇಳ್ರಿ, ನಾವು ಸ್ವಲ್ಪ ನಿರ್ಭಿಡೆಯಿಂದ ಸಂತೋಷ ನಾವು ಪಡಬಹುದು. ಗೋವಾ ಅಂದರೆ ಬೀಚ್, ಬಿಕಿನಿ, ವೇವ್ಸ್ ಅನ್ನೋ ಹಂಗಾಗಿದ್ದ ಕಾಲದಲ್ಲಿ ಕನ್ನಡ ಸಂಘ, ಪೋಂಡಾ ಕನ್ನಡ ಸಂಘದವರು ಇಷ್ಟು ವರ್ಷ ಸಂಘ ನಡೆಸ್ಕೊಂಡು ಇಷ್ಟು ಅದ್ದೂರಿ ಕಾರ್ಯಕ್ರಮ ಮಾಡಿ ಬಹಳಷ್ಟು ವೇದಿಕೆ ಕಾರ್ಯಕ್ರಮಗಳಲ್ಲಿ ನಿರೂಪಕರು 2 ಕೈ ಎಣ್ಣೆ ಹಚ್ಚಿ ಬಾಯಿ ಹೊಡಕತ್ತಾರ. ಚಪ್ಪಾಳೆ ಹೊಡೀರಿ, ಚಪ್ಪಾಳೆ ಹೊಡೀರಿ, ಚಪ್ಪಾಳೆ ಹೊಡೀರಿ. ನೀವು ಎಷ್ಟು ಮನಸ್ಸು ಬಿಚ್ಚಿ ಚಪ್ಪಾಳೆ ಹೊಡಿತೀರ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ಕಾರ್ಯಕ್ರಮ. ಗೋವಾ ಬೇರೆಯವರ ಒಬ್ಬೊಬ್ಬರ ಕಣ್ಣಲ್ಲಿ ಒಂದೊಂದು ಅಭಿಪ್ರಾಯ, ಒಂದೊಂದಾಗಿ ಬರುವಾಗ ಏನೇನು ಹೇಳಿದ್ರು ಜನ ಅನ್ನೋದನ್ನು ಹೇಳ್ತಾ ಇದ್ರು. ಆದರೆ ಈ ನೆಲಕ್ಕೆ ಒಂದು ರೆಸಿಸ್ಟೆನ್ಸ್ನ ಇತಿಹಾಸ ಇದೆ. ಯಾವಾಗಲೂ ನನಗೆ ಅನ್ಸೋದು ಭಾಷೆ ಒಂದು ಇಂಡಿಪೆಂಡೆಂಟ್ ಆದ ದ್ವೀಪದ ಥರ ಅಲ್ಲ, ಅದೊಂದೇನೋ ಐಲ್ಯಾಂಡ್ ಅಲ್ಲ. ನಮ್ಮ ಸುತ್ತಲಿನ ಸಂಸ್ಕೃತಿಗೆ, ಧರ್ಮ, ಆಚರಣೆ, ಸಂಪ್ರದಾಯಗಳಿಗೆ ಏನೇ ಆದರೂ ಭಾಷೆ ಮಾತ್ರ ಹಂಗೆ ಇರುತ್ತೆ, ಹಂಗೆಲ್ಲ ಇರೋದಿಲ್ಲ. ಒಂದಕ್ಕೊಂದು ಡೀಪ್ಲಿ ಇಂಟರ್ ಕನೆಕ್ಟೆಡ್. ನನಗೀಗಲೂ ಈ ಕಾಶ್ಮೀರದ ವಿಷಯದಲ್ಲಿ ಮಾತನಾಡುವಾಗ ಕಾಶ್ಮೀರದಲ್ಲಿ ಏನೇನಾಯ್ತು ಎಲ್ಲ ಗೊತ್ತಿದೆ. ಅವ್ರ ಭಾಷೆಗೆ ಏನಾಯ್ತು ಅನ್ನೋದು ಯಾರೋ ಮಾತಾಡೋದಿಲ್ಲ. ಕಾಶ್ಮೀರಿ ಅಂತ ಒಂದು ಲ್ಯಾಂಗ್ವೇಜ್ ಇತ್ತು. ಇವತ್ತು ನಾವು ನಮ್ಮ ಹೆಸರಾಗಿ ನೋಟ್ ತೆಗೆದು ನೋಡಿದ್ರೆ ಎಲ್ಲ ಲ್ಯಾಂಗ್ವೇಜಲ್ಲಿ ಬರೆದಿರ್ತಾರಲ್ಲ, ಅದು ಎಷ್ಟು ರೂಪಾಯಿ ನೋಟ್ ಅಂತ. 5ನೇ ಲ್ಯಾಂಗ್ವೇಜ್ ಅವರು ಕಾಶ್ಮೀರಿ ಭಾಷೆಯಲ್ಲಿ ಬರೆದಿರ್ತಾರೆ. 10 ರೂಪಾಯಿ ಇದ್ರೆ 10 ರೂಪಾಯಿ ಕಾಶ್ಮೀರಿ ಭಾಷೆಯಲ್ಲಿ ಬರೆದಿರ್ತಾರೆ. ಆ ಭಾಷೆ ನಾವು ನೋಡ್ಬೇಕಂದ್ರೆ ಬರೀ ನೋಟ್ನಲ್ಲಿ ಅಷ್ಟೇ ನೋಡೋದು, ಅದು ಬಿಟ್ಟರೆ ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಕಾಶ್ಮೀರಿ ಭಾಷೆ ಕಲಿಸೋದಕ್ಕೊಂದು ಸ್ಕೂಲ್ ಇಲ್ಲ, ಕಾಶ್ಮೀರಿ ಭಾಷೆ ಒಳಗೊಂದು ನ್ಯೂಸ್ ಪೇಪರ್ ಬರೋದಿಲ್ಲ, ಕಾಶ್ಮೀರಿ ಭಾಷೆ ಒಳಗೊಂದು ನ್ಯೂಸ್ ಚಾನಲ್ ಇಲ್ಲ, ಒಂದು ಬುಲೆಟಿನ್ ಇಲ್ಲ, ಒಂದು ಧಾರಾವಾಹಿ ಮಾಡ್ತೀವಿ ಅನ್ನೋರಿಲ್ಲ, ಸಿನಿಮಾ ಮಾಡ್ತೀವಿ ಅನ್ನೋರಿಲ್ಲ. ಯಾವ ಶಾಲೆಯಲ್ಲೂ ಪಠ್ಯ ಪುಸ್ತಕ ಇಲ್ಲ. ನಾನು ಕಾಶ್ಮೀರಿ ಭಾಷೆಯಲ್ಲಿ ಹಾಡು ಬರೀತೀನಿ, ಕಥೆ ಬರೀತೀನಿ, ಕಾದಂಬರಿ ಬರೀತೀನಿ, ಒಬ್ಬ ಸಾಹಿತಿ ಇಲ್ಲ. ಸತ್ತೋಗ್ಬಿಡ್ತ ಆ ಭಾಷೆ, ಕೊಂದುಬಿಟ್ರ ಆ ಭಾಷೆ. ಯಾಕೆ ಸತ್ತೋಯ್ತು, ಯಾಕೆ ಕೊಂದರು? ಕಾಶ್ಮೀರಿ ಭಾಷೆಯನ್ನು ಕೊಲ್ಲಬೇಕು ಅಂತ ಯಾರು ಪ್ರಯತ್ನ ಪಟ್ಟು ಉದ್ದೇಶಪೂರ್ವಕ ಮಾಡಿದ್ರೆ ಇಲ್ಲ. ಕಾಶ್ಮೀರಿಗಳನ್ನು ಓಡಿಸಿದ್ರೆ, ಮೂಲ ಕಾಶ್ಮೀರಿಗಳನ್ನು ಕಾಶ್ಮೀರದಿಂದ ಅವರು ಮನೆಗಳಿಂದ ಓಡಿಸಿದ್ರು. ಆಮೇಲೆ ಅವರ ಧರ್ಮ, ಧಾರ್ಮಿಕ ಆಚರಣೆ, ಹಬ್ಬ ಹರಿದಿನ, ಸಂಪ್ರದಾಯಗಳೆಲ್ಲ ಹಿಂಗೆ ಚಿತ್ರಾನ್ನ ಆಗೋದು, ಹಂಗೆ ಅವರ ಭಾಷೆನೂ ಹೋಗ್ಬಿಡೋದು. ಇವತ್ತು ಗೋವಾದಲ್ಲಿ ಕೂತ್ಕೊಂಡು ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ನೀವು ಅಂತಂದರೆ ಇದು ಯಾವಾಗಲೂ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್. ನಮ್ಮ ಊರಿನಿಂದ ನಾವು ದೂರ ಹೋದಷ್ಟು ನಮ್ಮ ಊರು, ಸಂಸ್ಕೃತಿ, ಊಟ ಎಲ್ಲದರ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಎಲ್ಲದರ ಮೇಲೆ ಊರಿಂದ ದೂರ ಹೋದಷ್ಟು ಆ ಪ್ರೀತಿ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ನೋಡಿ 3 ಥರದ ವಿಷಯ ಇರ್ತವೆ. ಒಂದು ಅಭಿಮಾನ, ಅದಕ್ಕೆ ಅದರ ಒಂದು ಹಂತ ಕೆಳಗಡೆ ಬಂದರೆ ನಿರಭಿಮಾನ, ಅದು ವಿಪರೀತಕ್ಕೆ ಹೋದರೆ ದುರಭಿಮಾನ. ನಿರಭಿಮಾನ, ದುರಭಿಮಾನ ಎರಡೂ ಆಗಬಾರ್ದು. ನಮಗಿರುವಂಥದ್ದು ಅಭಿಮಾನ. ಒಂದು ವಿಶೇಷತೆ ಏನು ಅಂತಂದರೆ ನಾವು ಯಾವ ನೆಲದಲ್ಲಿರ್ತೀವೋ ಆ ನೆಲಕ್ಕೆ ಗೌರವ ಕೊಡುವಂಥವ್ರು, ಯಾವ ಸಂಸ್ಕೃತಿಯಲ್ಲಿ ಬದುಕ್ತಾ ಇರ್ತೀವೋ ಆ ಸಂಸ್ಕೃತಿಗೆ ಗೌರವ ಕೊಡುವಂಥವ್ರು, ಅದರ ಮಧ್ಯದಲ್ಲಿ ನಮ್ಮತನವನ್ನು ನಾವು ಉಳಿಸ್ಕೊಳ್ತೀವಿ. ಈ ಪೋಂಡಾ ಕನ್ನಡ ಸಂಘದ ಕಾರ್ಯಕ್ರಮಗಳನ್ನು ವಿವರಿಸ್ತಾ ಇದ್ವಿ.
ಏನೇನು ಮಾಡ್ತೀವಿ ಅಂತ. ಸಂಕ್ರಾಂತಿ ಕಾರ್ಯಕ್ರಮ ಮಾಡ್ತೀರಿ, ಯುಗಾದಿ ಕಾರ್ಯಕ್ರಮ ಮಾಡ್ತೀರಿ, ಒಂದು ಹರಟೆ ಕಟ್ಟೆ ಅಂತ ಮಾಡಿ ಸುಮ್ಮನೆ ಮನಸ್ಸಿನಲ್ಲಿರೋದನ್ನೆಲ್ಲ ಮಾತಾಡೋದಕ್ಕೆ ಬಿಡ್ತೀರಿ. ಒಂದು ಹೊರಗಡೆ ಇರುವಂಥ ಒಂದು ಸಂಘ ಮಾಡಬೇಕಾಗಿರೋ ಕೆಲಸ ಇರುವಂಥ ಕೆಲಸವನ್ನು ಮಾಡ್ತಾ ಇರುವಂತಹ ಪೋಂಡ ಕನ್ನಡ ಸಂಘಕ್ಕೆ ಒಂದು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಲ್ಲಿ ಅವರು ವೀಕೆಂಡು ಇಷ್ಟೊತ್ತಿನಲ್ಲಿ ಯಾರು ಇಷ್ಟು ಜನ ಸೇರ್ಸೋಕ್ಕಾಗುತ್ತೆ? ಒಂದು ವೀಕೆಂಡು ಇಂಥ ಟೈಮ್ನಲ್ಲಿ ಇಷ್ಟು ಜನರನ್ನ ಸೇರಿಸೋದಕ್ಕಾದ್ರೆ ಹೆಂಗೆ? ನೀವು ಇದೆಲ್ಲ ಸೇರಿದ್ದೀರಿ ಅಂದರೆ ಆ ಅಭಿಮಾನದಿಂದ ಸೇರಿದ್ದೀರಿ. ನಾನು ಕಾಶ್ಮೀರಿ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತಾ ಇದ್ದೆ, ಅದೊಂದು ಭಾಷೆನೇ ಸತ್ತು ಹೋಗ್ಬಿಡುತ್ತೆ. ಆ ಭಾಷೆಯನ್ನು ಕೊಲ್ಲಲಾಯಿತು. ಭಾಷೆ ಕೊಲ್ಲಬೇಕು ಅಂತಲ್ಲ, ಜನರನ್ನು ಕಾಡಿಸಿದ್ರು ಭಾಷೆ ಸತ್ತೋಗ್ಬಿಡುತ್ತೆ. ಹಾಗೆ ನಾನು ಅವಾಗ ಇಸ್ರೇಲ್ಗೆ ಹೋಗಿದ್ದೆ, ಒಂದು ಯುದ್ಧದ ವರದಿಗೆ ಹೋದೆ, ಆಮೇಲೆ ಮತ್ತೊಂದು ಸಲ ಹೋದೆ. ಇಸ್ರೇಲಿಗರ ಬಗ್ಗೆ ನನಗಿರುವಂಥದ್ದು ಒಂದು ದೊಡ್ಡ ಆಶ್ಚರ್ಯ ಇದೆ. ಆ ಆಶ್ಚರ್ಯಗಳ ಪೈಕಿ ಒಂದು ಆಶ್ಚರ್ಯ ಅಂದರೆ, ಯಾವತ್ತೋ ಸತ್ತು ಹೋಗಿದ್ದ ಹೀಬ್ರೂ ಅನ್ನೋ ಭಾಷೆ ರಿವೈವ್ ಮಾಡಿದ್ರು. ಅವ್ರ ಲ್ಯಾಂಗ್ವೇಜ್ ಸತ್ತೋಗ್ಬಿಟ್ಟಿತ್ತು, ಅದನ್ನು ಮಾತಾಡೋರು ಯಾರೂ ಇರಲಿಲ್ಲ. ಇಟ್ ವಾಸ್ ಕನ್ಸಿಡರ್ಡ್ ಆಸ್ ಅ ಡೆಡ್ ಲ್ಯಾಂಗ್ವೇಜ್, ಸತ್ತು ಹೋದ ಭಾಷೆ ಅಂತಿದ್ರು ಅದನ್ನು. ಯಾವುದೋ ಶತಮಾನಗಳ ಹಿಂದೆ ಅವರ ಧರ್ಮ ಗ್ರಂಥಗಳನ್ನು ಆ ಭಾಷೆಯಲ್ಲಿ ಬರೆದಿಟ್ಟಿದ್ರಂತ. ಮಾತಾಡ್ತೀವಿ ಅನ್ನುವಂಥವ್ರು, ಬರೀತೀವಿ ಅನ್ನುವಂಥವ್ರು ಒಬ್ಬರೂ ಇರಲಿಲ್ಲ. ಅಂಥ ಭಾಷೆನ ಇಡೀ ದೇಶ ಸೇರ್ಕೊಂಡು, ದೇಶ ಅಂದ್ರೆ ಏನು ಮಹಾನವರು, ಅದರ ಜನಸಂಖ್ಯೆ 98 ಲಕ್ಷ, 96-98 ಲಕ್ಷ ಜನಸಂಖ್ಯೆ. ಈಗ ಅವರು 1946-47 ಇಡೀ ಭಾಷೆನ ಮತ್ತೊಂದ್ಸಲ ಅದಕ್ಕೆ ಜೀವ ಕೊಟ್ಟರು. ಇವತ್ತು ನೀವು ಇಸ್ರೇಲಿಗೆ ಹೋದರೆ ಹೀಬ್ರೂ ಬಿಟ್ಟು ಬೇರೆ ಲ್ಯಾಂಗ್ವೇಜೇ ಬರೋದಿಲ್ಲ ಅನ್ನುವಂಥವ್ರು ಭಾಳ ಜನ ಇದ್ದಾರೆ. ಒಂದು ಜನ ಸಮುದಾಯ ನಿರ್ಧಾರ ಮಾಡೋದು ಒಂದು ಭಾಷೆನ ಆ ರೀತಿ ಮರುಹುಟ್ಟನ್ನು ಕೂಡ ಒಂದು ಭಾಷೆಗೆ ಕೊಡಬಹುದು ಅನ್ನೋದಕ್ಕೆ ಇಸ್ರೇಲ್ ಉದಾಹರಣೆ. ಒಂದು ಭಾಷೆಯನ್ನು ವ್ಯವಸ್ಥಿತವಾಗಿ ಕೊಲ್ಲಲೂಬಹುದು ಅನ್ನೋದಕ್ಕೆ ಕಾಶ್ಮೀರ ಉದಾಹರಣೆ. ಭಾಷೆ ಒಂದೇ ಅಲ್ಲ, ಅದರ ಸಂಸ್ಕೃತಿ, ಆಚರಣೆಗಳು ಎಲ್ಲವನ್ನೂ ವ್ಯವಸ್ಥಿತವಾಗಿ ನಾಶ ಮಾಡಲಾಯಿತು. ಗೋವಾಕ್ಕೆ ಬಂದಾಗ ಅದು ಯಾಕೆ ನೆನಪಾಗುತ್ತೆ ಅಂದರೆ, ಇಲ್ಲೂ ಕೂಡ ನಡೆದಿದ್ದ ಅದೇ ದೌರ್ಜನ್ಯ. ಅದರ ವಿರುದ್ಧ ಇಲ್ಲಿನ ಜನ ಮೆಟ್ಟಿ ನಿಂತು ಹೊಡೆದಾಡೋದು, ಇಲ್ಲಿನ ಜನ. ಅದಕ್ಕೆ ನೀವು ಗೋವಾ ಅಂದ ತಕ್ಷಣ ನಾನು ಹೇಳ್ದಲ್ಲ, ಬೀಚ್, ವೇವ್ಸ್ ಆ್ಯಂಡ್ ಬಿಕಿನೀಸ್, ಆ ಅಭಿಪ್ರಾಯ ಹೋಗ್ಬೇಕಾಗಿಲ್ಲ. ಹೊರಗಿನಿಂದ ಬಂದಂಥ ವಸಾಹತುಶಾಹಿಗಳು ಇಲ್ಲಿ ನಡೆಸಿದಂಥ ದೌರ್ಜನ್ಯ, ಆ ದೌರ್ಜನ್ಯದ ವಿರುದ್ಧ ಇಲ್ಲಿನ ಜನ ನಡೆಸಿದಂಥ ಹೋರಾಟ, ಆ ಗಟ್ಟಿಯಾಗಿ ನಿಂತ ಹೋರಾಟ ಮಾಡಿದ್ದಕ್ಕೆ ಇವತ್ತಿಂಥ ಕಾರ್ಯಕ್ರಮ ಆಗ್ತಿರೋದಿಲ್ಲ. ಇಲ್ಲಿನ ಸ್ಥಳೀಯರಿಗೆ ನೀವು ಗೌರವ ಕೊಡಬೇಕಾಗಿರೋದು ಆ ಕಾರಣ. ದೇ ಆರ್ ಫೈಟರ್ಸ್, ದೇ ಆರ್ ವಾರಿಯರ್ಸ್. ಅಂಥದ್ದೊಂದು ಹೋರಾಟನ ಇಲ್ಲಿನ ಸ್ಥಳೀಯರು ಮಾಡಿದ್ದಾರೆ. ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ, ಒಂದು ರಾಜ ಇನ್ನೊಂದು ರಾಜ್ಯವನ್ನು ಗೆದ್ದುಕೊಂಡಾಗ ಮಾಡಬೇಕಾದ ಮೊದಲನೇ ಕೆಲಸ ಅಂದರೆ, ತಾನು ಗೆದ್ದುಕೊಂಡ ರಾಜ್ಯದ ಜನ ಯಾವ ದೇವರನ್ನು ಆರಾಧಿಸ್ತಾರೋ ಆ ದೇವರನ್ನು ಈ ರಾಜನೂ ಆರಾಧಿಸುವುದು, ಅವರ ಭಾಷೆಯನ್ನು ತಿಳ್ಕೊಳ್ಳೋದು, ಅವರ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳೋದು, ಅದನ್ನು ಗೆದ್ದ ರಾಜ ಮಾಡಬೇಕಾದ ಕೆಲಸ ಅಂತ ಹೇಳ್ತಾನೆ. ಇವತ್ತು ಇನ್ನೊಂದು ರಾಜ್ಯದ ಮೇಲೆ ಆಕ್ರಮಣ ಮಾಡಿ ಗೆದ್ಕೊಳ್ಳೋದು ಅದು ಇದು ಏನಿಲ್ಲ. ನಾವೆಲ್ಲ ಹೊಟ್ಟೆಪಾಡಿಗಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ವಲಸೆ ಹೋಗ್ತೀವಿ. ವಲಸೆ ಹೋದಂತಹ ಜಾಗದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ನೀವು ತೋರಿಸ್ತಾ ಇದ್ದೀರಿ. ನಾವು ಇನ್ನೊಂದು ಕಡೆ ಹೋದಾಗ ನಾವು ಹೆಂಗೆ ಇರಬೇಕು ಅನ್ನೋದನ್ನು ನೀವು ತೋರಿಸ್ತಾ ಇದ್ದೀರಿ. ಆ ಕಾರಣಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು, ಧನ್ಯವಾದಗಳು. ಒಂದು ಇಲ್ಲದೆ ಹೋದರೆ ಒಂದು ಕನ್ನಡ ಸಂಘ ಅನ್ನೋದು ಬೀದಿಗಿಳಿದು ಹೋರಾಟ ಮಾಡುವುದೇ ಅಲ್ಟಿಮೇಟ್ ಗುರಿ ಅನ್ನುವಂಥ ಸನ್ನಿವೇಶ ಬಂದುಬಿಟ್ಟಿದೆ ಇವತ್ತಿನ ಕಾಲದಲ್ಲಿ. ಬೀದಿಗಿಳಿದು ಹೋರಾಟ ಮಾಡೋದೇ ಅಲ್ಟಿಮೇಟ್ ಗುರಿ ಅಂತ. ಕೆಲವು ಸಂದರ್ಭದಲ್ಲಿ ಅದರ ಅವಶ್ಯಕತೆ ಇರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ನೋಡಿ, ನನ್ನ ಕಾರ್ಯಕ್ರಮ ಕರೆದಾಗ ಆಯೋಜಕರು ಹೇಳೋದು, ನಾನು ಈ ಕನ್ನಡ ರಾಜ್ಯೋತ್ಸವ ಅಂದರೆ ಈ ಬೆಂಗಳೂರಿನ ಹಂತಕ್ಕೆ ಬಂದರೆ ತುಂಬ ಸ್ಥಳಗಳಲ್ಲಿ ಕನ್ನಡ ರಾಜ್ಯೋತ್ಸವ ಅಂದ್ರೆ ಆರ್ಕೆಸ್ಟ್ರಾ ಅಂತ ಆಗ್ಬಿಟ್ಟು, ಒಂದು ತಂಡ ಕರೆಸು, ಸಿನಿಮಾ ಹಾಡು ಹಾಡಿಸು, ಡಾನ್ಸ್ ಮಾಡಿಸು, ಕಾರ್ಯಕ್ರಮ ಮುಗೀತು ಅಂತ. ಅಂಥದ್ದು ಯಾವುದೇ ಅಂದರೆ ಮನರಂಜನಾ ಚಟುವಟಿಕೆಗಳ ವಿರುದ್ಧ ಅಲ್ಲ, ನಾನು ಮನರಂಜನಾ ಕಾರ್ಯಕ್ರಮಗಳ ವಿರುದ್ಧ ಅಲ್ಲ. ಆ ರೀತಿಯ ಮನರಂಜನಾ ಕಾರ್ಯಕ್ರಮಗಳು ಇಲ್ಲದೆ ಒಂದು ಶುದ್ಧ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಕೊಂಡಿದ್ದಂಥ ಕಾರಣ. ಈ ಕನ್ನಡ ಸೇವೆ ಮುಂದುವರಿಬೇಕು.
ಕನ್ನಡ ಸೇವೆ ನಿಮಗೆಲ್ಲ ಅಂದರೆ ಇಲ್ಲಿರುವ ಬಹಳಷ್ಟು ಜನರಿಗೆ ಕನ್ನಡ ಅನ್ನೋದು ಒಂದು ಆಡು ಭಾಷೆ, ಮಾತೃಭಾಷೆ, ಮದರ್ ಟಂಗ್. ಬಟ್ ನಾನು ಯಾವಾಗಲೂ ಹೇಳ್ತೀನಿ, ನನಗೆ ಅನ್ನದ ಭಾಷೆ ಅದು ಅಂತ. ನಾನೊಂದು ಕನ್ನಡ ನ್ಯೂಸ್ ಚಾನಲ್ನಲ್ಲಿ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇರುವಂಥವನು. ನಿನಗೆ ಅನ್ನ ಎಲ್ಲಿಂದ ಬರ್ತಾ ಇದೆ ಅಂದರೆ ಆ ಭಾಷೆಯಿಂದ ಬರ್ತಿದೆ, ಕನ್ನಡದಿಂದ ಬರ್ತಾ ಇದೆ. ಆ ಕಾರಣಕ್ಕೆ ಆ ಭಾಷೆಯ ಮೇಲೆ ನನಗೊಂದು ವಿಶೇಷವಾದ ಆಧಾರ ಇದೆ. ಅಂದರೆ ತುಂಬ ಸಲ ಅಂತಾರೆ, ಏನು ಚೆಂದ ಮಾತಾಡ್ತೀರಿ ಸರ್ ನೀವು, ಏನು ಮಸ್ತ್ ಮಾತಾಡ್ತೀರಿ ನೀವು ಸರ್ ಅಂತ. ನನಗೆ ಅಂಥ ಬೆರಗು ಮನು ಹೊಂದಾಡಿ ತರೋದ್ರ ಬಗ್ಗೆ ಏನು ಮಸ್ತ್ ಮಾತಾಡ್ತಾರೆ, ಏನು ಸಖತ್ತಾಗಿ ಮಾತಾಡ್ತಾರೆ ಅಂತ ನಾನು ಅಂದರೆ ಭಾಳ ಜನರಿಗೆ ಅನ್ಸುತ್ತೆ, ನೀವು ಧೈರ್ಯವಾಗಿ ಮಾತಾಡ್ತೀರಿ, ನಿರ್ಭೀಡೆಯಿಂದ ಮಾತಾಡ್ತೀರಿ, ಸ್ಪಷ್ಟವಾಗಿ ಮಾತಾಡ್ತೀರಿ, ನಿಮ್ಮ ಕಮ್ಯುನಿಕೇಷನ್ ಬಹಳ ಕ್ಲಿಯರ್ ಇರುತ್ತೆ. ಇದೆಲ್ಲದಕ್ಕೂ ನನಗನ್ಸೋದು ಬಹುಶಃ ಕಾರಣ ನಾನು ಕನ್ನಡ ಮೀಡಿಯಮ್ನಲ್ಲಿ ಓದಿದ್ದು ಅಂತ. ಸ್ಪಷ್ಟವಾಗಿ ಕನ್ನಡ ಮಾತಾಡೋದಕ್ಕೆ ಒಂದೇ ಕಾರಣ ಅಂತಲ್ಲ, ನನಗಿರುವಂಥ ಆತ್ಮವಿಶ್ವಾಸ, ಸ್ಟೇಜ್ ಫಿಯರ್ ಇಲ್ಲದೆ ಮಾತಾಡೋದು. ಎಷ್ಟೇ ದೊಡ್ಡ ಮನುಷ್ಯ ಆದರೂ ನಾನು ನಿನ್ನ ಬಗ್ಗೆ ಭಯ ಇಟ್ಕೊಳ್ಳದೆ ಮಾತಾಡ್ತೀನಿ ಅನ್ನುವಂಥದ್ದು, ಇದೆಲ್ಲವೂ ಕೂಡ ನನಗೆ ನನ್ನ ಮದರ್ ಟಂಗ್ನಲ್ಲಿ ಎಜುಕೇಷನ್ ಸಿಕ್ತು, ಮಾತೃಭಾಷೆಯಲ್ಲಿ ಎಜುಕೇಷನ್ ಸಿಕ್ತು ಅನ್ನುವುದೇ ಇದಕ್ಕೆ ಕಾರಣ. ಅನೇಕ ವೈಜ್ಞಾನಿಕ ಸ್ಟಡಿಗಳು ನಡೆದಿದ್ದಾವೆ. ಯಾವ ಮಗು ಮೊದಲನೆಯ 8 ವರ್ಷಗಳ ತನಕ ಆ ಮಗುವಿನ ಸಂಪೂರ್ಣ ಕಮ್ಯುನಿಕೇಷನ್ ಮಾತೃಭಾಷೆಯಲ್ಲಾಗುತ್ತೋ ಆ ಮಗುವಿನ ಆತ್ಮವಿಶ್ವಾಸದ ಲೆವೆಲ್ಲೇ ಬೇರೆ ಇರುತ್ತೆ. ಸಂಪೂರ್ಣ ಮಾತೃಭಾಷೆ. ಈಗ ನಾವೆಲ್ಲ ನಮ್ಮ ಊರಿನ ಕಾಳಮ್ಮನಗುಡಿಯಲ್ಲಿ ಅಂಗನವಾಡಿಗೆ ಹೋದವು. ಅದರಲ್ಲಿ ಮುಚ್ಚಿಟ್ಕೊಳ್ಳೋಂಥದ್ದೇನಿಲ್ಲ. ಕಾಳಮ್ಮನಗುಡಿಯಲ್ಲಿ ಅಂಗನವಾಡಿ ನಡೀತಿತ್ತು, ಅಲ್ಲೋಗಿ ಕಲ್ತವ್ರು. ಅದಾದ್ಮೇಲೆ ಕನ್ನಡ ಶಾಲೆ 5ನೇ ಬರೋ ತನಕ ನಮಗೆ ABCD ಅಂದ್ರೆ ಏನು ಗೊತ್ತಿರಲಿಲ್ಲ. 5ನೇ ಬರೋ ಹಿಂದಿ ಈ ಹೆಂಗೆ ಕಾಣಿಸುತ್ತೆ ಅನ್ನೋದು 5ನೇ ಬರೋ ತನಕ ನಾವು ನೋಡಿರಲಿಲ್ಲ. ಆಮೇಲೆ ಸೆಕೆಂಡ್ ಲ್ಯಾಂಗ್ವೇಜು, ಥರ್ಡ್ ಲ್ಯಾಂಗ್ವೇಜು ಬಂದದ್ದು. 10th ಕನ್ನಡ ಮೀಡಿಯಂನಲ್ಲಿ ಮುಗಿಸಿ ಏಕಾಏಕಿ PUC ಸೈನ್ಸ್ ತಗೊಂಡು ಇಂಗ್ಲೀಷ್ ಮೀಡಿಯಮ್ಗೆ ಹೋದರೆ ನಿಜವಾಗ್ಲೂ ಗಾಬರಿ ಆಗಿತ್ತು. ಥ್ಯಾಂಕ್ಸ್ ಯಾರಾದರೂ ಹೇಳಿದ್ರು ವಾಪಸ್ ಏನು ಹೇಳಬೇಕು ಅನ್ನೋದ್ರ ಬಗ್ಗೆ ನಾನು 6 ತಿಂಗಳು ತಲೆ ಕೆಡಿಸ್ಕೊಂಡಿದ್ದೆ ಅವಾಗಿನ ಕಾಲದಲ್ಲಿ. ಈಗೇನೋ ಬೇರೆ ಬೇರೆ ಆನ್ಸರ್ ಮಾಡ್ತಾರೆ. ಅವಾಗ ಕೆಲವೊಬ್ಬರು ಮೆನ್ಷನ್ ನಾಟ್ ಅನ್ನೋರು, ಕೆಲವೊಬ್ಬರು ಡೋಂಟ್ ಮೆನ್ಷನ್ ಅಂತಿದ್ರು, ನೋ ಮೆನ್ಷನ್ ಅಂತಿದ್ರು. ಏನು ಮಾತಾಡ್ಬೇಕು? ಕನ್ನಡ ಮೀಡಿಯಂ ಸ್ಕೂಲಲ್ಲಿ ನಮಗೆ ಕನ್ನಡ ಮೀಡಿಯಂನಲ್ಲಿ ಓದಿ ನಮ್ಮೊಂದು ಪ್ರಶ್ನೆ ಏನಂತಾರೆ, ಥ್ಯಾಂಕ್ಸ್ ಹೇಳಿದ್ರೆ ಏನು ಹೇಳ್ಬೇಕು ವಾಪಸ್ಸು. ಹಂಗಿದ್ದವರು PUC ಸೆಕೆಂಡ್ ಇಯರ್ ಆದ್ಮೇಲೆ ನನ್ನ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಹೋದವ್ರಿ. PUC ಸೆಕೆಂಡ್ ಇಯರ್ ಫೇಲ್ ಆದ್ಮೇಲೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಹೋಗಿ ಹಾಯ್ ಹೌ ಆರ್ ಯು ಅಂದ್ರೆ ಏನಂತ ಉತ್ತರ ಕೊಡ್ಬೇಕು ಅಂತ ಕಲ್ತವ್ರು ನಾವೆಲ್ಲ. ಇವತ್ತು ಕಾನ್ಫಿಡೆಂಟಾಗಿ ಬದುಕಿಲ್ವಾ? ಪ್ರಪಂಚದ ಯಾವ ದೇಶದಲ್ಲಿ ಬಿಟ್ಟು ಬರ್ರಿ, ನಾವು ಜಯಿಸ್ಕೊಂಡ್ಬರ್ತೀವೋ. ಇವತ್ತಿನ ಕಾಲದಲ್ಲಿ ಹೆಂಗೆ ಅಂದರೆ, ನನ್ನ ಮಕ್ಕಳು UKG ಹೋಗ್ತಾರೆ. ಅವರು LKG ಇದ್ದಾಗಲೇ ಸ್ಕೂಲ್ ಟೀಚರ್ ಕಂಪ್ಲೇಂಟ್, ಇಲ್ಲ ಸರಿಯಾಗಿ ಇಂಗ್ಲೀಷ್ ಮಾತಾಡ್ತಿಲ್ಲ ಅವರು ಅಂತ. ನಾನು ತಲೆ ಕೆಡಿಸ್ಕೋಬೇಡ್ರಿ, ನನ್ನ ಮಕ್ಕಳಿಗಿಂತ ಚೆನ್ನಾಗಿ ಯಾರಾದರೂ ಮಕ್ಕಳು ಕನ್ನಡ ಮಾತಾಡಿ ನೀವು ನೋಡಿದ್ರೆ ನನ್ನ ಹತ್ರ ಬನ್ನಿ, ಅವ್ರು ಹಿಂಗಷ್ಟು ಚೆಂದ ಕನ್ನಡ ಮಾತಾಡ್ತಾರೆ, ನಾನು ತಿಳ್ಕೋಬೇಕು ಅಂತ. ಈ ಮೊದಲ 8 ವರ್ಷ ನನ್ನ ಮಕ್ಕಳು ಶುದ್ಧವಾದ ಕನ್ನಡದಲ್ಲಿ ಮಾತಾಡೋದು. ತಮ್ಮ ಮನಸ್ಸಿನಲ್ಲಿ ಏನು ಅನ್ಸುತ್ತೆ ಅದನ್ನು ಹೇಳುವಂಗಿರ್ಬೇಕು. ನಾನು ಹೇಳಿದ್ದನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಂಗಿರ್ಬೇಕು. ವೃತ್ತಿಯ ಕಾರಣಕ್ಕಾಗಿ ಮಕ್ಕಳು ಬೆಂಗಳೂರಿನಲ್ಲಿ ಬೆಳೀತಿದ್ದಾರೆ. ಐ ಮೇಕ್ ಶೋರ್ ವರ್ಷಕ್ಕೊಂದು 2 ತಿಂಗಳಾದರೂ ನಮ್ಮ ಊರಲ್ಲಿ ಇರಬೇಕು ಅವರು ಅಂತ. ನಮ್ಮ ಊರಲ್ಲಿ ಇರ್ತಾರೆ, ಕರ್ಕೊಂಡು ಹೋಗ್ತೀನಿ ನಾನು, ರಜೆ ಬಂದರೆ ಕರ್ಕೊಂಡು ಹೋಗ್ತೀನಿ. ಆ ಊರು, ಆ ಜಮೀನು, ಆ ನಾಯಿ, ಆ ಬೆಕ್ಕು, ಅಕ್ಕಪಕ್ಕದ ಹುಡುಗರು ಎಲ್ಲರ ಜೊತೆಗೆ ಆಟ ಆಡ್ಕೊಂಡು ಕಳಿಬೇಕು ಅವರು ಅಂತ. ಇಷ್ಟೆಲ್ಲ ನನ್ನ ಆಸೆನ ನಾನು ಈಡೇರಿಸ್ಕೊಂಡ್ರೆ ಇನ್ನೊಂದು ಆಸೆ ಈಡೇರಿಸಕ್ಕಾಗಿಲ್ಲ. ನಾವು ಚಿಕ್ಕವರಿಂದ ಬೈಕತ್ತಿದ್ವಲ್ಲ ಒಬ್ರಿಗೊಬ್ರು, ಅಂತ ಬೈಕ್ ನನ್ನ ಮಕ್ಕಳ ಬ್ಯಾಗ್ ಇನ್ನೂ ಬರ್ತಿಲ್ಲ. ನಾನು ಜಸ್ಟ್ ವೇಟಿಂಗ್. ಏನು ಬಾಯಿ ತುಂಬ ಬೈತಿದ್ವಿ ನಾವು ಅಂದರೆ, ಏನು ಬಾಯಿ ತುಂಬ ಬೈತಿದ್ವಿ ಅಂದರೆ ಮಕ್ಕಳು ವ್ಯಾಬುಲರಿ ದೊಡ್ಡದಾಗಬೇಕು, ಅವ್ರ ಮನಸ್ಸಿನಲ್ಲಿರೋ ಶಬ್ದ ಭಂಡಾರ ದೊಡ್ಡದಾಗಬೇಕು ಅಂತ. ಆ ಶಬ್ದ ಭಂಡಾರ ದೊಡ್ಡದಾಗಲಿ ಅಂತ ಕಾಯ್ತಾ ಇದ್ದೇನೆ ನಾನು. ಮೊನ್ನೆ ಒಂದೆರಡು ಒಂದು ಉದಾಹರಣೆ ಕೊಟ್ಟರಲ್ಲ, ಹಗಲೆಲ್ಲ ಅಂದ್ರೆ ನಮ್ಮಲ್ಲಿ ಅವಾಗ ರಿಪೀಟೆಡ್ ಅಂತ ಅರ್ಥ. ಅವ್ರ ಕಡೆ ಇಡೀ ದಿನ ಅಂತ, ದಿನ ಅಷ್ಟೇ, ರಾತ್ರಿ ಅಲ್ಲ. ಇವೊಂದು 2 ವರ್ಷದಿಂದ ಆಗಿತ್ತು. ನಾನೇನೋ ರಜೆ ಅಂತ ಊರಿಗೆ ಹೋಗಿದ್ದೆ.
ನಮ್ಮ ಊರವ್ರು 3 ಜನ ಉಡುಪಿ ಪ್ರವಾಸಕ್ಕೆ ಹೋಗಿದ್ರು, ವಾಪಸ್ ಬಂದವ್ರು ಮುಖದ ಮೇಲೆ ಗಾಯ ಇತ್ತು. ಯಾಕೋ ಏನಾಯ್ತು ಅಂದೆ, ಮುಖದ ಮೇಲೆ ಗಾಯ ಇತ್ತು ಅವ್ರಿಗೆ. ಒಬ್ಬ ನಮ್ಮ ಜಮೀನಾಗ ಕೆಲಸ ಮಾಡಿದ್ರು, ಯಾಕೋ ಏನಾಯ್ತು ಅಂದ್ರೆ ಹೊಡೆದ್ಬಿಟ್ರು ಸರ್ ಅಂತ. ಏನು ಮಾಡಿದ್ರಿ ಅಂತ, ಉಡುಪಿ ಹೋಟೆಲ್ ಹೋದ್ರಂತ, ಉಡುಪಿ ಒಳಗೆ ಕಾಫಿ ಕೇಳಿದ್ರಂತೆ. ಕಾಫಿ ಹಿಂಗಿಟ್ಟು ಮ್ಯಾಲಿಂದ ಹಿಂಗೆ ಹಾಲು ಹಾಕ್ತಾರಲ್ಲ, ಹಂಗೆ ಹಾಕ್ಕೊಟ್ಟು ನಾನು, ನೀವು ಎದುರಿಗಿದ್ದ ಅವ್ನು ಬೆರಿಕೆಲ್ಲ ನೋಡಿ ಅಂದ್ಬಿಟ್ಟ. ಬೆರಿಕೆಲ್ಲ ನೀವು ಅಂತ 7-8 ಜನರನ್ನು ಕರೆದ್ಬಿಟ್ಟಂತೆ. ಯಾಕೆ ಹೊಡಿತಿದ್ದಾರೆ ಅಂತ ಇವ್ರಿಗೆ ಗೊತ್ತಾಗ್ತಿಲ್ಲ, ಬೆರಿಕೆ ಅಂತ ಯಾಕಂದ ಅಂತ ಅವ್ನು ಗೊತ್ತಾಗ್ತಿಲ್ಲ. ಒಬ್ರಿಗೊಬ್ರು ಅರ್ಥನೇ ಆಗಿಲ್ಲ ಅದು ಲಾಸ್ಟಿಗೂ ಕಮ್ಯುನಿಕೇಟ್ ಆಗಿಲ್ಲ. ನಾ ಬೆರಿಕೆದ ನಂದಿದ್ದು ಏನು ದೊಡ್ಡ ತಪ್ಪರಿ, ನನ್ನ ಯಾಕೆ ಹೊಡೆದ್ರಿ ಇವರು ಅಂತ. ಈ ಎಷ್ಟು ಅಂದರೆ ನಮ್ಮ ಮಕ್ಕಳದೊಂದು ಸೌಭಾಗ್ಯ ಅಂದರೆ ಈ ರೀತಿಯ ಡೈಲೆಕ್ಟ್ಗಳನ್ನು ತಿಳ್ಕೊಂಡು ನೋಡ್ಕೊಂಡು ಬೆಳೆಯುವಂಥ ಸೌಭಾಗ್ಯದಲ್ಲಿ ಅವರಿದ್ದಾರೆ. ಬೇರೆ ಬೇರೆ ರೀತಿಯ ಭಾಷೆಗಳಿಗೆ ಎಕ್ಸ್ಪೋಸ್ ಆಗ್ತಾರೆ. ನನ್ನ ಹೆಂಡತಿ ಹವ್ಯಕ, ನಾನೇ ಫಸ್ಟ್ ಟೈಮ್ ಅವ್ರ